Hi everyone, I'm Rutvika. I'm a first year engineering student. I have passed my PUC in a PCMB stream. Now I have joined to computer science branch. ಸೊ ನಾವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಕಾಲೇಜ್ಗೆ ಸುಮ್ಮನೆ ಬ್ಲೈಂಡ್ ಆಗಿ ಜಾಯ್ನ್ ಆಗೋ ಬದಲು ಏನಾದರೂ ಬೇಸಿಕ್ ಡೊಮೇನ್ಸ್ನ ಕಲ್ತ್ಕೊಂಡು ಅದ್ರ ಜೊತೆಗೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡಿಕೊಂಡು ನಾವು ಜಾಯ್ನ್ ಆದರೆ ನಮ್ಮ ಜೊತೆ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸ್ಗಿನ್ನ ನಾವು ಫಸ್ಟ್ ಡೇನೇ ಕಾಲೇಜಲ್ಲಿ ಒಂದು ಸ್ಟ್ಯಾಂಡ್ ಔಟ್ ಆಗ್ತೀವಿ. ಆ್ಯಂಡ್ ಇಟ್ಸ್ ಜಸ್ಟ್ ಮೈ ಚಾಯ್ಸ್ ಅಷ್ಟೇ ಇಲ್ಲ, ಇಟ್ ಇಸ್ ಕಂಪಲ್ಸರಿ ಟು ಡೂ ಇಟ್. ಲೈಕ್ ಇವಾಗ ಒಂದು ಕಂಪನಿಯಲ್ಲಿ ನಾವು ಇಂಟರ್ನ್ಶಿಪ್ ಆಗಲಿ ಪ್ಲೇಸ್ಮೆಂಟ್ ಆಗಲಿ ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ತುಂಬಾನೇ ಗೊತ್ತಿರುತ್ತೆ ಅದ್ರ ಬಗ್ಗೆ. ಬಟ್ ನಾನು ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿರೋದ್ರಿಂದ ನನಗೆ ಅನಿಸ್ತು ನನ್ನ ಹತ್ರ ಇನ್ನೂ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ ಅಂತ. ಬಿಕಾಸ್ ನನಗಿನ್ನ ಕಾಲೇಜ್ ಸ್ಟಾರ್ಟ್ ಕೂಡ ಆಗಿಲ್ಲ. ನಾನು ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿರೋದ್ರಿಂದ ನನಗನ್ನಿಸ್ತು ನನ್ನ ಹತ್ರ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ. ಬಿಕಾಸ್ ಇನ್ನ ಕಾಲೇಜ್ ಕೂಡ ಸ್ಟಾರ್ಟ್ ಆಗಿಲ್ಲ. ಅಂಡ್ ನಾನು ಕೂಡ PCMB ಬ್ಯಾಕ್ಗ್ರೌಂಡ್ ಇಂದಾನೆ ಬಂದಿರೋದು, ಐ ಮೀನ್ ಬಯಾಲಜಿ ಬ್ಯಾಕ್ಗ್ರೌಂಡ್ ಇಂದ. ಅಂಡ್ ನನಗೂ ಏನು CS ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅಂಡ್ ನಾನೇನು CS ಬ್ಯಾಕ್ಗ್ರೌಂಡ್ ಇಂದ ಬಂದಿಲ್ಲ. ಸೊ ನಾನು ಬಿಫೋರ್ ಗೋಯಿಂಗ್ ಟು ಮೈ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕ್ಲಾಸ್ ನಾನು ಏನೇನು ಕಲ್ತ್ಕೊಂಡೆ, ನನಗೆ ಸಿಕ್ಕಿರೋಂಥ ಹಾಲಿಡೇಸಲ್ಲಿ ನಾನು ಏನೇನು ಕಲ್ತ್ಕೊಂಡೆ ಆ್ಯಂಡ್ ನಾನು ಏನೇನು ರಿಸೋರ್ಸಸ್ನ ಯೂಸ್ ಮಾಡ್ಕೊಂಡು ನಾನು ಕಲಿತೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನನ್ನ ಕಾಲೇಜ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು 20-25 ಡೇಸ್ ಉಳಿದಿದೆ. ಸೊ ನಾನು ಈ ಹಾಲಿಡೇಸಲ್ಲಿ ಏನೇನು ಯುಟಿಲೈಸ್ ಮಾಡ್ಕೋತೀನಿ ಅಂದರೆ ಏನೇನು ಸ್ಕಿಲ್ಸ್ನ ಕಲ್ತ್ಕೋತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನಾನು ಯಾವ್ಯಾವ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಈ ಸ್ಕಿಲ್ಸ್ನ ಕಲ್ತ್ಕೋತಿದ್ದೀನಿ ಅನ್ನೋದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಅಬೌಟ್ ಮೈ ಇಂಜಿನಿಯರಿಂಗ್ ಜರ್ನಿ.